कर्नाटका वर्किंग जर्नलिस्ट एसोसिएशन के बीदर जिलाध्यक्ष डीके गणपति के नेतृत्व में आज शहर के पत्रिका भवन में अहम बैठक बुलाई गई। इस बैठक में 15 अप्रैल मंगलवार की रात को वन अधिकारियों द्वारा पत्रकार रवि भुसाड़े पर किए गए हमले पर विस्तार से चर्चा की गई। सभा को पूर्व बूढ़ा अध्यक्ष बाबू अली और कर्नाटका वर्किंग जर्नलिस्ट एसोसिएशन के अध्यक्ष डीके गणपति ने संबोधित किया। इस अवसर पर अप्पाराव साउदी, शिव कुमार स्वामी, रविन्द्र स्वामी, सिद्धय्या स्वामी, शशि शंबेड़ी, आनंद देवप्पा, समीर खान और अन्य रिपोर्टर्स और संपादक आदि उपस्थित रहे। कैमरामैन पुपराज का कवरेज। ಮೊನ್ನೆ ಏಪ್ರಿಲ್ 15ರ ರಾತ್ರಿ ಒಂದು ನಮ್ಮ ಪತ್ರಕರ್ತ ಮಿತ್ರರಾದ ರವಿಯವರ ಮೇಲೆ ಅರಣ್ಯಾಧಿಕಾರಿಗಳು ಹಲ್ಲೆ ಮಾಡಿರುವುದು ಈಗಾಗಲೇ ನಾವು ಟಿವಿ ಮಾಧ್ಯಮಗಳಲ್ಲೂ ನೋಡಿದ್ದೇವೆ, ಮತ್ತೆ ಎಲ್ಲ ಮುದ್ರಣಗಳಲ್ಲೂ ಬಂದಿದೆ। ಇದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ। ಯಾಕಂದ್ರೆ 24 ತಾಸು ನಾವು ಮನೆ ಮಠ ಬಿಟ್ಟು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ। ನಾವೆಂದೂ ಕೂಡ ಜಾತಿ ಪಕ್ಷ ಹೇಳಿಲ್ಲ। ಅವ್ರು ರವಿಯವರು ಹೇಳ್ತಾ ಇದ್ರು, ಸರ್ ಬಿಟ್ಬಿಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನೊಬ್ಬ ಪತ್ರಕರ್ತ ಅಂತ ಅಂದ್ರೂ ಕೂಡ ಆ ಅರಣ್ಯಾಧಿಕಾರಿ ಅದಕ್ಕೆ ಲೆಕ್ಕಿಸದೆ ಮನ ಬಂದಂತೆ ಥಳಿಸಿ ಜಾತಿ ನಿಂದನೆ ಮಾಡಿದಲ್ಲದೆ ಸುಳೆ ಮಗನೇ ನಿನಗೆ ಏನದ ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ನಿನ್ ಮೇಲೆ ಕೇಸ್ ಮಾಡ್ತೀನಿ ಎಂಬ ಪದಗಳು ಕೂಡ ನಾನು ಗಮನಿಸಿದ್ದೇನೆ। ಇದು ಖಂಡನಾರ್ಹದ। ಇದು ರವಿಯವರ ಮೇಲೆ ಅಲ್ಲ, ಇಡೀ ನಮ್ಮ ಎಲ್ಲಾ ಪತ್ರಕರ್ತರ ಮೇಲೆ ಒಂದು ಇದು ಅವಮಾನ ಮಾಡಿದಂತಾಗಿದೆ। ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಂಡು ಈ ಕೂಡಲೇ ದಸ್ತಗೀರ್ ಸೇರಿ 4 ಅಧಿಕಾರಿಗಳ ಮೇಲೆ ಕೇಸ್ ದಾಖಲೆಯಾಗಿದೆ। ಅವ್ರು 4 ಜನರನ್ನು ಅಮಾನತಿನಲ್ಲಿ ಇಡಬೇಕಂತ ನಾನು ಸಂಘದ ಹಾಗೂ ಎಲ್ಲ ಪತ್ರಕರ್ತರ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ। ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಪತ್ರಕರ್ತರ ರಕ್ಷಣೆ ಬೇಕು ಅಂತ। ನಾವು ಜಿಲ್ಲೆಯಿಂದ ರಾಜ್ಯವರೆಗೆ ಹೋರಾಟಗಳು ಮಾಡ್ತಾ ಇದ್ದೇವೆ, ಅದರ ರಕ್ಷಣೆ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ। ಈಗಾಗಲೇ ನಮ್ಮ ಬಾಬು ಅಲಿ ಅಣ್ಣವರು ಹಾಗೂ ಇನ್ನಿತರ ಪತ್ರಕರ್ತರು ಹೇಳಿದ್ದಾರೆ, ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೋರಾಟ ಎಲ್ಲಿಯವರೆಗೆ ಆ ಅಧಿಕಾರಿಗಳನ್ನ ಅಮಾನತ್ ಮಾಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತದೆ ಅಂತ ಮಾತನ್ನ ಹೇಳುತ್ತಾ, ಈಗ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಡ್ತಾ ಇದ್ದೀವಿ। ಎಲ್ಲಾ ಪತ್ರಕರ್ತರು ಸಹ ಇದಕ್ಕೆ ಕೈ ಜೋಡಿಸಬೇಕಂತ ನಾನು ಮನವಿ ಮಾಡ್ತೇನೆ। ಧನ್ಯವಾದ। ಹಾಗಾಗಿ ಆ ಘಟನೆ ವಿವರವಾಗಿ ನಾವು ಆ ಘಟನೆ ನಡೆದಂತವ್ರನ್ನ ನೇರವಾಗಿ ಕೇಳಿದ, ಅದಕ್ಕೆ ನಿಮ್ಮದು ತಪ್ಪಿದ್ದರೆ ಹೇಳ್ರಿ ಅಂತ ಹೇಳಿ। ಯಾಕಂದ್ರೆ ನಂತರ ನಾವು ನಮ್ದು ತಪ್ಪಿರ್ಬೇಕು। ಈ ರೀತಿ ನಾನು ವಿಡಿಯೋ ನೋಡಿದೆ ಅಪ್ಪರ ಮೊಬೈಲ್ದಾಗ, ಯಾರೇ ಎಂತ ಸಸಿ ನಡೆಯುವ ಸಮಯದಾಗ ಕ್ಯಾಮ್ರಾ ಮಾಡೋದಾಗಲಿ ಅಥವಾ ಏನೇ ಮಾಡೋದಾಗಲಿ ಹೋಗಿ ಕೇಳಿದಾಗ ಈ ರೀತಿ ಕಪಾಲದಾಗ ಹೊಡೆದು ಇದು ಯಾವುದೇ ಅಧಿಕಾರಿ ಮಾಡಿ ಅಧಿಕಾರಿಗೆ ಶೋಭೆ ತರ ಕೆಲಸ ಅಲ್ಲ। ಆ ಉದ್ದಾಟತನಕ್ಕೆ ನಾವು ಪ್ರತ್ಯುತ್ತರವಾಗಿ ಒಂದು ಪತ್ರಕರ್ತರಿಗೆ ಹೇಳ್ಕೊಂಡೋದೇ ಈ ಪರಿಸ್ಥಿತಿ ಇದ್ದಾಗ ಸರಿಯಾಗಿರಲ್ಲ। ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರೇ ಆಗಿರೋಗೋಸ್ಕರ ಅವ್ರಿಗೆ ಒಂದು ಟೈಮ್ ಮಾಡೋದು, ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಎಷ್ಟು ಗಂಟೆ ಟೈಮ್ ಕೊಡ್ಬೇಕು, ಆನ್ಲೈನ್ ಆಕ್ಷನ್ ತಗೊಳ್ಳಕ ಅಷ್ಟು ಸಮಯದಾಗ ಆಕ್ಷನ್ ತಗೊಂಡು ಒಳ್ಳೇದಾಯ್ತು। ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅದು ಮಾಡಿದ್ವಿ, ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಿಸ್ಬೇಕು। ಮೊದಲಾಗಿ ನಮ್ದು ಪತ್ರಕರ್ತರು ನಾನು SC ಇದ್ದೀನಿ, ನಾನು ದಲಿತ ಇದ್ದೀನಿ ಅಂತ ಹೇಳಿದಾಗೂ ಸಹ ಅವ ಲೆಕ್ಕ ಹಾಕಿಲ್ಲ ಅಂದ್ರೆ ಅವನು ವರ್ತನೆ ಮತ್ತು ಬೇವ ಸರಿ ಇಲ್ಲ। ಇದೇ ರೀತಿ ಹಿಂದೊಬ್ಬ ಅಧಿಕಾರಿ ಮಾಡಿದಾಗ ಮತ್ತೆ ಈ ಕುರಿತು ಸರಿ ಇರಲ್ಲ, ಅವ್ರು ಯಾವುದೇ ಅಧಿಕಾರಿ ಇರಲಿ। ಮತ್ತೊಂದ್ಸಲ ನಾವೆಲ್ಲರೂ ಹೋಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಭೇಟಿಯಾಗಿ ಬರೋದು, ಎಲ್ಲ ಮಾಧ್ಯಮದ ನಾವು ಮಿತ್ರರು ಈ ಮೀಟಿಂಗ್ ಈ ಸಭೆಯ ನಂತರ ಡಿಸೈಡ್ ಮಾಡೋಣ, ಹೋಗಿ ಟೈಮ್ ತಗೊಂಡು ಅವ್ನು ಯಾರೇ ಇರಲಿ ಪತ್ರಕರ್ತರಿಗೆ ಕೈ ಮುಟ್ಟಿ ಬಿಡಿ ತಕ್ಷಣ ಬಂಧನ ಮಾಡಬೇಕು, ಅವನಿಗೆ ಸೇವೆ ವಜಾ ಕೊಡ್ಬೇಕಂತೇಳಿ ಒಕ್ಕೋರಲ್ಲೇ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ।